ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಶುಕ್ರವಾರ. ಸೊ ಈಗ ನಾಷ್ಟ ಮಾಡ್ತಾಯಿದ್ದೀನಿ. ಇದಕ್ಕಿನ ಬೇಳೆ ಸಾರು ಇತ್ತಲ್ಲ, ಸೊ ಇದಕ್ಕಿನ ಬೇಳೆ ಇತ್ತು, ಸೊ ಅದನ್ನೇ ಸಾಂಬಾರು ಮಾಡ್ತಿದ್ದೀನಿ. ರೈಸ್ ಆಲ್ರೆಡಿ ಆಗಿದೆ. ಸೊ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿದೆ. ಸೊ ಅದಕ್ಕೆ ಬೇಗ ರೆಡಿಯಾಗಿ ಹೋಗಬೇಕು. ನಿನ್ನೆ ನೀರು ಇಲ್ದಿರೋ ಕಾರಣ, ನೀರಿಲ್ಲ ಅಂದರೆ ಮನೇಲಿ ಏನೂ ಕೆಲಸ ಆಗೋದೇ ಇಲ್ಲ. ಸೊ ಪಾತ್ರೆಗಳೆಲ್ಲ ಬಿದ್ದಿದೆ. ಸೊ ಅಡುಗೆ ಆಗಿದ ತಕ್ಷಣ ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಸಜ್ಜ ಕ್ಲೀನ್ ಮಾಡಿಕೊಂಡು ಫಸ್ಟು ಪಾತ್ರೆ ತೊಳೆದು ಆಮೇಲೆ ಕಸ ಗುಡಿಸಿ ಮನೆ ಒರೆಸಿ ನಾನು ರೆಡಿಯಾಗಿ ಹೊರಡಬೇಕು. ಸೊ ನಮ್ಮ ಮನೆಯವರು ಇದ್ದಾರೆ, ಅವರು ನನ್ನ ಸ್ವಲ್ಪ ದೂರ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಆಮೇಲೆ ಬಸ್ಸಲ್ಲಿ ಹೋಗೋದು. ಸೊ ಬನ್ನಿ, ಬೇಗ ರೆಡಿಯಾಗಿ ಬೇಗ ಹೊರಡೋಣ. ನಾಷ್ಟಕ್ಕೆ ಇದಕ್ಕಿನ ಬೇಳೆ ಸಾರು ಮಾಡಿದ್ದೆ. ಸೊ ಆಮೇಲೆ ಬಾಕ್ಸು ಕೂಡ ಅದೇ ಹಾಕಿದ್ದೆ ನಮ್ಮ ಮನೆಯವ್ರಿಗೆ. ಹಾಗೆ ಆಮೇಲೆ ಪೂಜೆ ಕೂಡ ಮುಗಿಸಿದ್ದಾಯಿತು. ಸೊ ಫ್ರೆಂಡ್ಸ್, ಈಗ ರೆಡಿಯಾಗಿದ್ದೀನಿ, ಹೊರಡಬೇಕಿತ್ತು. ಸೊ ನೆನೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ, ಹೇಗೆ ಏನು ಬಸ್ಸಲ್ಲಿ ಬರೋದ ಗಾಡಿಯಲ್ಲಿ ಬರೋದ ಮಾತಾಡೋಣ ಅಂದ್ಕೊಂಡು. ಪಾಪ ಅವ್ರು ಬ್ಯುಸಿ ಇದ್ರೇನೋ, ಸರಿಯಾಗಿ ಮಾತಾಡೋಕ್ಕಾಗಿರಲಿಲ್ಲ. ಸೊ ಪಾಪ ಇಷ್ಟೊತ್ತರೆಗೂ ನಮ್ಮ ಮನೆಯವ್ರು ಕಾದರು, 9:15 ಈಗ. ಇಷ್ಟೊತ್ತರೆಗೂ ಕಾದರು ನನ್ನ ಬಿಡ್ತೀನಿ ಅಂತ. ಅವರು 8:15ಗೆ ಹೋಗಬೇಕಿತ್ತು ಕೆಲಸಕ್ಕೆ. ಸೊ ಈಗ ನನ್ನ ಫ್ರೆಂಡ್ ಫೋನ್ ಮಾಡಿ ಗಾಡಿಯಲ್ಲೇ ಬಂದುಬಿಡು ಅಂತ ಇದ್ದಾರೆ. ಸೊ ಪಾಪ ಈಗ ಅವ್ರು ಹೋದರು. ಸೊ ಅದಕ್ಕೆ ಹೆಂಗಿರೋ ಲೇಟ್ ಅಲ್ವಾ ಅಂದ್ಕೊಂಡು ನಾನು ಸ್ವಲ್ಪ ನಾಷ್ಟ ಮಾಡ್ಕೊಳ್ತೀನಿ. ರೈಸೇ ತಿನ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹೊರಗಡೆ ಹೋಗಬೇಕು, ಇನ್ನು ಅರ್ಜೆಂಟ್ ಅಂದರೆ ಚಪಾತಿ ಅದು ಇದು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಲೆಮನ್ ವಾಟ್ರ್ ಕುಡಿದೆ ಬೆಳಗ್ಗೆ. ಸೊ ಈಗ ನಾನು ಗಾಡಿಯಲ್ಲೇ ಹೋಗಬೇಕು. ಅದಕ್ಕೆ ನಾಷ್ಟ ಮಾಡಿಕೊಂಡು ನಿಧಾನಕ್ಕೆ ಓಡ್ತೀನಿ, ಇನ್ನೊಂದು 10 ನಿಮಿಷ ಬಿಟ್ಟು. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ಫೈನಲಿ ನನ್ನ ಫ್ರೆಂಡ್ ಬಂದರು, ಯೂಟರ್ನ್ ಮಾಡ್ತಾಯಿದ್ದಾರೆ. ಸೊ ನಾನು ಗಾಡಿ ಸ್ವಲ್ಪ ಹಿಂದೆನೇ ಪಾರ್ಕ್ ಮಾಡಿದ್ದೀನಿ. ವ್ಲಾಗ್ ಮಾಡೋಕ್ಕಾಗಲ್ಲ, ನನ್ನ ಫ್ರೆಂಡ್ ಲೈನಲ್ಲೇ ಇದ್ದರು. ಅದಕ್ಕೋಸ್ಕರ ಅಲ್ಲಿ ಕ್ಯಾಮ್ರಾ ಎಲ್ಲ ಸೇಫ್ಟಿ ಇದೆ. ಸೊ ಅದಕ್ಕೋಸ್ಕರ ಅಲ್ಲೇ ಪಾರ್ಕ್ ಮಾಡಿ ಹೋಟ್ಲ್ ಹತ್ರ ಬಂದೆ. ನೋಡಿ ಬರ್ತಾಯಿದ್ದಾರೆ. ಹಾಯ್ ಫ್ರೆಂಡ್ಸ್, ಫೈನಲಿ ಬಂದ್ರಿ ನನ್ನ ಫ್ರೆಂಡ್ ಮನೆಗೆ. ನೋಡಿ ಅಲ್ಲಿ ಬರ್ತಾ ಇದ್ದಾಳೆ. ಇಷ್ಟಾನೇ ನನ್ನ ಕರ್ಕೊಂಡು ಬಂದರು ಅವ್ರ ಗಾಡಿಯಲ್ಲೇ. ಸೊ ಅದಕ್ಕೆ ಕೀಸ್ ಕೊಡೋದಿರೋದು. ಕೊಟ್ಬಿಟ್ಟು ಒಮ್ಮೆಲೆ ಹೋಗ್ತಾಯಿದ್ರು ಅವ್ರ ಮನೆಗೆ. ಹೋಗೋಣ ಬನ್ನಿ. ಪಾಪು ಮಲಗಿದೆ ಅಂತಿತ್ತು. ಮಲಗಿದ್ದೇನೆ. ಸಿಗ್ತಾನೆ ನಮ್ಮ ಮೇಡಮ್ ಅವರು ಪೂಜೆ ಮಾಡಿದ್ದಾಯಿತು. ಇಲ್ಲಿ ದೇವ್ರದ್ದು ಹಾಡುಗಳು ಹಾಕ್ಬಿಟ್ಟು ಕಾಫಿ ಮಾಡ್ತೀನಿ ಅಂತ ಹೋಗಿದ್ದಾರೆ. ಕಾಫಿ ಮಾಡ್ತಾ ಇದ್ದಾರೆ. ಬೇಡ ಅಂದ್ರೂ ಏನಕ್ಕೆ ಮಾಡ್ತೀರಾ ಕಾಫಿನ? ಸಕ್ಕರೆನಾ ಬೆಲ್ಲನಾ? ನಿಮ್ಗೆ ಹೆಂಗೆ ಮಾಡ್ಕೊಳ್ತೀರೋ ಹಂಗೆ ಮಾಡ್ಕೊಳ್ರಿ. ಆಮೇಲೆ ನಾವೊಬ್ರು ಮನೆಗೆ ಹೋಗಿ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಯಾವುದೋ ನಿಮ್ಗೆ ಯಾವ್ದು ಮಾಡ್ಕೊಳ್ತೀರೋ ಅದೇ ಮಾಡ್ಕೊಡಿ. ಅದರಲ್ಲಿ ಒಂದು ಸ್ವಲ್ಪ ನಮಗೂ ಕೊಡಿ ಅಷ್ಟೇ. ಏನದು ಏನ? ಥ್ಯಾಂಕ್ ಯು. ಬಿಸಿ. ಸೊ ಫ್ರೆಂಡ್ಸ್, ಬಿಸಿ ಬಿಸಿ ಕಾಫಿ ಬಂದಿದೆ, ಬನ್ನಿ ಕುಡ್ಕೊಳ್ಳೋಣ. ಮಮತಾ ಸೀರಿಯಸ್ ಆಗಿ ಬಂತಾನೆ. ಅದು ಆರ್ಡರ್ ಕ್ಯಾನ್ಸಲ್ ಆಯ್ತು ಅಂತ ಅಂದ್ಕೊಂಡು ನಿಜವಾಗ್ಲೂ ಚೆನ್ನಾಗಿದೆ. ಕ್ಯಾನ್ಸಲ್ ಅಂತಂದಲ್ಲಿ ಕ್ಯಾನ್ಸಲ್ ಆಗಿದ್ದು ಸಗದಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ ಗಿಫ್ಟ್. ಸೊ ಫ್ರೆಂಡ್ಸ್, ಇಲ್ಲಿ ನನ್ನ ಫ್ರೆಂಡ್ ಬಂದುಬಿಟ್ಟಿದ್ದು ವ್ಯಾನಿಟಿ ಬ್ಯಾಗ್ ಗಿಫ್ಟ್ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯ್ತು ಇದು ಹ್ಯಾಂಡ್ ಬ್ಯಾಗು. ಸೊ ಸಖತ್ತಾಗಿದೆ. ಥ್ಯಾಂಕ್ ಯು ಸುರಿ. ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ? ಡ್ರೆಸ್ ಬೇರೆ ಇದು ಚೆನ್ನಾಗಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನನ್ನ ಫ್ರೆಂಡು ಅಲ್ಲಿ ಹೊರಗಡೆ ಬಟ್ಟೆ ಎತ್ಕೊಂಡು ಹೋಗಿದ್ದಾಳೆ. ಪಾಪು ನೋಡ್ಕೊಂಡು ಹೋಗ್ತಾ ಇದೆ. ಕೆಳಗಡೆ ಏನೋ ನೋಡ್ತಾ ಇದ್ದಾಳೆ. ನನ್ನ ಫ್ರೆಂಡ್ ಮನೆಗೆ ಬಂದಿದ್ನಲ್ಲ, ಸ್ವಲ್ಪ ಕೆಲಸ ಇತ್ತು. ಸೊ ಅದು ಬಿಟ್ಟು ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಸ್ಟಿಚಿಗೆ ಕೊಡೋದಿತ್ತು. ಸೊ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಈಗ ಬಟ್ಟೆ ಸ್ಟಿಚಿಗೆ ಕೊಡೋಕೆ ಹೋಗಬೇಕು. 3:15 ಹಂಗೆ ಹೊರಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬನ್ನಿ, ನನ್ನ ಫ್ರೆಂಡ್ ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿ ಆಗಿದ ತಕ್ಷಣ ಹೊರಡೋಣ.
ಇಷ್ಟೊತ್ತು ನನ್ನ ಫ್ರೆಂಡ್ ಮನೇಲಿದ್ದು ಈಗ ಹೊರಡ್ತಾ ಇದ್ದೀವಿ. ಟೈಮ್ ಒಂದು 3:45 ಸೊ ಇಲ್ಲಿ ನೋಡಿ ಬಟ್ಟೆ ಹೊಲಿಯೋಕ್ಕೆ ಕೊಡಬೇಕಂತಿಲ್ಲ, ಇನ್ನು ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗಿ ಆಮೇಲೆ ಮನೆಗೆ ಹೋಗೋದು. ಸೊ ಲಗೇಜ್ ಅಂತೂ ಸಿಕ್ಕಾಪಟ್ಟೆ ಇದೆ. ಎಲ್ಲ ನನ್ನ ಫ್ರೆಂಡೇ, ನಾನಂತೂ ಏನೂ ತೊಗೊಳಲ್ಲ, ಅವಳೇ ಎಲ್ಲ ಇಟ್ಕೊಳ್ಬೇಕು. ಸೊ ಬನ್ನಿ ಈಗ ಹೊರಡೋಣ. ಸಿಗ್ತಾನೆ ನನ್ನ ಫ್ರೆಂಡ್ ಬಂದು ನನ್ನ ಡ್ರಾಪ್ ಮಾಡಿದ್ದಾರೆ. ಸೊ ಈಗ ಹೊರಡಬೇಕು. ಫ್ರೀ ಬಾಯ್. ನನ್ನ ಫ್ರೆಂಡ್ ಮೇಲೆ ಕಿರ್ಚಾಡ್ಬಿಟ್ಟೆ ಫ್ರೆಂಡ್ಸ್ ಕೋಪದಲ್ಲಿ, ಅದಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟವಳೆ. ಸಾರಿ ಬೇಜಾರು ಮಾಡ್ಕೊಂಬೇಡ, ಓಕೆನಾ? ಮಾಡ್ಕೋತೀನಿ ಏನಂದ್ರೆ ಹೇಳು. ಮಾಡ್ಕೋತೀನಿ, ಕೋಪ ಮಾಡ್ಕೋತೀನಿ ಅಂದೆ. ಯಾಕೆ? ನೀವು ಕಿಚ್ಚಾಡಿದ್ದಕ್ಕೆ ಸಾರಿ, ಏನೋ ಟೆನ್ಷನಲ್ಲಿ ಕಿರ್ಚಾಡ್ಬಿಟ್ಟೆ, ಬೇಜಾರು ಮಾಡ್ಕೊಬೇಡ. ಸಾಕು ಬೈದ್ಬಿಟ್ಟೆ ಫ್ರೆಂಡ್ಸ್, ಅಂದರೆ ಕಿರ್ಚಾಡ್ಬಿಟ್ಟೆ. ಸೊ ಏನೋ ಟೆನ್ಷನಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳೆ. ಸೊ ಬನ್ನಿ ಈಗ ಹೊರಡೋಣ. ನನ್ನ ಫ್ರೆಂಡ್ಗೆ ಬಾಯ್ ಹೇಳಿ. ಓಕೆ ಬಾಯ್. ಸೊ ಫ್ರೆಂಡ್ಸ್, ನನ್ನ ಫ್ರೆಂಡ್ ಹೊಡಿದಾಯಿತು, ಈಗ ನಾವು ಹೊರಡೋಣ. ಸಿಗ್ತಾನೆ ಮನೆಗೆ ಬಂದೆ. ಸರಿ, ನಮ್ಮ ಮನೆಯವ್ರು ಮಾಡಿರೋ ಕೆಲಸ ನೋಡಿ, ಈ ಥರ ಅಲ್ಲಿಗೆ ಬೇಕು ಅಂತ ತಂದಿದ್ರು ಮುಂಚೆನೇ, ಬಟ್ ಅಲ್ಲಿಗೆ ಮಾಡಿಸಿರ್ಲಿಲ್ಲ. ಸೊ ನಾನು ಹೋಗಿ ಬರೋಷ್ಟರಲ್ಲಿ ಈ ಥರ ಅಲ್ಲಿಗೆ ಮಾಡಿಟ್ಟಿದ್ದಾರೆ ಅವರಿಲ್ಲ ಮನೇಲಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಓಪನ್ ಮಾಡೋದು, ಈ ಥರ ಕ್ಲೋಸ್ ಮಾಡೋದು. ಹೊಸಲೆಲ್ಲ ಇದು ಮಾಡಿದ್ದಾರೆ. ಆಮೇಲೆ ಹಾಗೆ ಮಂಚದ್ದು ಒಂದು ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಬಂದಿದ್ದು. ಎಲ್ಲಂದ್ರಲ್ಲೇ ಸೊ ಮಂಚ ಸ್ವಲ್ಪ ಕೆಲಸ ಎಲ್ಲ ಕ್ಲಿಯರ್ ಆಗಿದೆ. ಇದು ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು. ಸೊ ಅದೆಲ್ಲ ಕ್ಲಿಯರ್ ಮಾಡೋಗಿದ್ದಾರೆ. ಇನ್ನೂ ಇದಕ್ಕೆ ಶೀಟ್ ಅಂಟಿಸ್ಬೇಕು. ಆ ಶೀಟೆಲ್ಲ ತರಬೇಕು. ಮತ್ತು ಇದು ಆಯಿಲ್, ಅದೇನೋ ಆಯಿಲ್ ಅಂತಾರೆ ಫ್ರೆಂಡ್ಸ್, ಅದನ್ನು ತಂದು ಪಾಲಿಷ್ ಮಾಡಬೇಕು. ಅದೆಲ್ಲ ಇನ್ನೂ ಕೆಲಸ ಇದೆ. ಅದು ಚಳಿಗಾಲ ಮುಗ್ದಾದ್ಮೇಲೆ ಒಟ್ಟಿಗೆ ಸಮ್ಮರ್ ಬಂದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್, ಚೆನ್ನಾಗಿದೆ. ಲಾಕ್ ಮಾಡ್ಕೊಂಡು ಇನ್ಮೇಲೆ ನಾನು ಬಾಗಿಲು ತೆಗೆದುಬಿಟ್ಬಿಟ್ಟು ಆರಾಮಾಗಿ ವಾಕಿಂಗ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ, ನೈಸ್. ಸೊ ಫ್ರೆಂಡ್ಸ್, ಇಲ್ಲಿ ಜೀರಾ ವಾಟರ್ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ರಾಗಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ರಾಗಿ ಹಸಿಟ್ಟು, ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಸ್ವಲ್ಪ ಬೀನ್ಸು, ಕ್ಯಾರೆಟು, ಹಾಗೆ ಕೊತ್ತಂಬರಿ, ಉಪ್ಪು, ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ. ಸೊ ಇದಿಷ್ಟು ನೀಟಾಗಿ ಕಲಿಸ್ಕೊಳ್ತೀನಿ ಈಗ. ಸೊ ಫ್ರೆಂಡ್ಸ್, ಇಲ್ಲಿ ರಾಗಿ ರೊಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಈಗ 1 ಅವರ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ, ಯಾಕಂದರೆ ನಮ್ಮ ಮನೆಯವ್ರು ಬರೋದಿನ 1 ಅವರ್ ಆಗುತ್ತೆ. ಸೊ ಆಮೇಲೆ ಅವ್ರು ಬಂದಮೇಲೆ ಬಿಸಿಯಾಗಿ ಮಾಡ್ಕೊಳ್ತೀನಿ. ಈಗ ಚಟ್ನಿ ರೆಡಿ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕಿದ್ದಾಯಿತು, ನೋಡಿದ್ರಲ್ಲ. ಸೊ ಇನ್ನೊಂದೇನು ಅಂದರೆ, ನಾಳೆ ಬೆಳಗ್ಗೆ ನಮ್ಮ ಮನೆಯವರು ಊರಿಗೆ ಹೋಗ್ತಾ ಇದ್ದಾರೆ. ಸೊ 3 ದಿನ, ಆಲ್ಮೋಸ್ಟ್ 3 ದಿನ ಇರೋದಿಲ್ಲ, ಸೋಮವಾರ ಬರ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಇವತ್ತು ನನಗೆ ಏನು ತಂದ್ಕೊಟ್ಟಿದ್ದಾರೆ ಅಂದರೆ ಪಾನಿಪುರಿ ತಂದ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನನಗೆ ಗೋಲ್ಗಪ್ಪ ಇಷ್ಟ ಅಂತ, ಸೊ ಗೋಲ್ಗಪ್ಪ ತಗೊಂಡ್ಬಂದು ಕೊಟ್ಟಿದ್ದಾರೆ. ಬನ್ನಿ ಗೋಲ್ಗಪ್ಪ ಪಾನಿಪುರಿನೂ ತಿನ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವ್ರು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದರು. ಸೊ ತುಂಬ ಅಪರೂಪ ಫ್ರೆಂಡ್ಸ್ ನಮ್ಮ ಮನೆಯವರು ಈ ಥರ ಹೊರಗಡೆ ಕರ್ಕೊಂಡು ಹೋಗೋದು, ಯಾಕಂದರೆ ಈ ನಡುವೆ ಆನ್ಲೈನ್ ಡೆಲಿವರೀಸ್ ಜಾಸ್ತಿ ಆಗಿರೋದ್ರಿಂದ ಬುಕ್ ಮಾಡಿಬಿಡ್ತಾರೆ. ಸೊ ಏನಾದರೂ ತಿನ್ನೋಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ದೆ. ಫಸ್ಟ್ ನೋಡಿ ಅವ್ರ ಮುಖ ಸಪ್ಪಗೆ ಹೋಗಿದೆ. ಸೊ ಮಧ್ಯಾಹ್ನದಿಂದ ನನಗೂ ಮೂಡ್ ಆಫ್, ಹೇಳಿದ್ನಲ್ಲ ನನ್ನ ಫ್ರೆಂಡ್ ಮೇಲೆ ಆ ಫಸ್ಟ್ರೇಷನ್ ತೋರಿಸ್ಬಿಟ್ಟೆ ನಾನು ಇವತ್ತು. ಸೊ ಇರೋಕ್ಕಾಗಲ್ಲ ಫ್ರೆಂಡ್ಸ್, ನಾವು ಎಷ್ಟೇ ಕಿತ್ತಾಡಿದ್ರೆ ಏನೇ ಮಾಡಿದ್ರು ಒಂದಿನ ಮೇಲೆ ನಾವಿಬ್ಬರು ಬಿಟ್ಟಿರೋಕ್ಕಾಗಲ್ಲ. ಸೊ 3 ದಿನ ಹೋಗ್ತಾ ಇದ್ದಾರೆ, ನೋಡಬೇಕು ಏನಾಗುತ್ತೋ ಅಂತ. ಲಾಸ್ಟ್ ಟೈಮ್ ನಿಮಗೆ ನೆನಪಿದ್ರೆ ಮಂತ್ರಾಲಯಕ್ಕೆ 2 ದಿನ ಹೋದವರು ಒಂದೇ ದಿನಕ್ಕೆ ವಾಪಸ್ ಬಂದಿದ್ದರು. ಸೊ ನಾನು ಒಬ್ಬಳನ್ನೇ ಬಿಟ್ಟು ಹೋಗೋದಕ್ಕೆ ಅವ್ರಿಗೆ ತುಂಬ ಭಯ ಇಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಆಮೇಲೆ ಚಿಕನ್ ತೊಗೊಂಬಂದಿದ್ರು ಫ್ರೆಂಡ್ಸ್. ಭಾನುವಾರ ಸೋಮವಾರ ನಾನು ಊರಿಂದ ಬರೋದು. ಸೊ ಭಾನುವಾರ ತಿನ್ಕೊ ಅಂತ ಅಂದ್ಕೊಂಡು ಅವರೇ ಚಿಕನ್ ತೊಗೊಂಬಂದು ಗ್ರೇವಿ ಮಾಡಿಕೊಟ್ಟಿದ್ರು. ಸೊ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ. ಸೊ ನಮ್ಮ ಮನೆಯವ್ರು ನಾನ್ ವೆಜ್ ಸಖತ್ತಾಗಿ ಮಾಡ್ತಾರೆ. ಆಮೇಲೆ ಅದ್ರ ಜೊತೆಗೆ ರೈಸ್ ಮಾಡಿದ್ದೆ, ರಾಗಿ ರೊಟ್ಟಿ ಮಾಡಿದ್ನಲ್ಲ ಅದನ್ನೆಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ನಾಳೆ ಬೆಳಗ್ಗೆಗೆ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು. ಸೊ ಇಬ್ಬರು ಕೂಡ ಊಟ ಮುಗಿಸ್ಕೊಂಡ್ವಿ. ಸೊ ಊಟ ಮುಗಿಸ್ಕೊಂಡಾದ್ಮೇಲೆ ದಾಳಂಬ್ರಿ ಬಿರಿಯಾನಿ ಇತ್ತಲ್ವ ಫ್ರೆಂಡ್ಸ್, ಅದನ್ನು ಕೂಡ ಬಿಡಿಸ್ಕೊಟ್ಟೆ. ಸೊ ನಮ್ಮ ಮನೆಯವರು ಅದನ್ನು ತಿನ್ಕೊಂಡು, ಟೈಮ್ ಬಂದು 12 ಗಂಟೆ ಆಗಿದೆ, ಇಬ್ರಿಗೂ ನಿದ್ದೆನೇ ಬರ್ತಾಯಿಲ್ಲ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.